ಅದೇನು ಅಂದ್ರೆ ರೀ ಓ ಅರ್ಚನಾ, ಯಾವಾಗ ಬಂದ್ರಿ? ಅದು ಇಷ್ಟ ರಾತ್ರಿಲಿ ದಿಢೀರಂತ ಬಂದಿದ್ದೀರಾ? ವಾಟ್ ಎ ಸರ್ಪ್ರೈಸ್. ಏನು ಇಬ್ರು ಗುಸ್ಗುಸು ಅಂತ ಮಾತಾಡ್ತಿದ್ರಿ? ಸುಶಾಂತ್, ಅರ್ಚನಾ ಬರೋದು ನಿಮಗೆ ಮೊದಲೇ ಗೊತ್ತಿತ್ತಾ? ಮತ್ತೆ ನನಗೆ ಹೇಳಲೇ ಇಲ್ಲ. ರಾಘವ್ ಇವನನ್ನು ಮಲಗಿಸಿ ನೀವಿಬ್ರು ಮಾತಾಡ್ತಿದ್ದೀರ. ಒಳ್ಳೆ ವಿಷಯ. ಮಾತಾಡ್ಬೇಕಾದ್ರೆ ಮೂರನೇವ್ರ ತೊಂದರೆ ಇರಬಾರ್ದು ಅಂತ. ಮಂತ್ರ ಮಗು ಗೇಮ್ ಆಡೋದಕ್ಕೆ ಅಂತ ಮೊಬೈಲ್ ತಗೊಂಡ. ಹಾಗೆ ಅರ್ಚನಾ ಅವ್ರಿಗೆ ಫೋನ್ ಮಾಡ್ಬಿಟ್ಟಿದ್ದಾನೆ. ಅವ್ರು ಬಂದಿದ್ದಾರಷ್ಟೇ. ರಾಘವು ಅರ್ಚನಂಗೆ ಫೋನ್ ಮಾಡಿದ್ದಾನೆ. ಇದನ್ನ ನಂಬ್ತೀನಿ. ಹೇಗಿದ್ರು ಬಂದಾಗಿದೆಯಲ್ಲ. ರಾಘವ್ನ ಮಲಗಿಸಿದ್ದೀರಾ? ಅಲ್ಲ, ನಾನು ರಾಘವನ ಎತ್ಕೊಂಬಂದು ಮಲಗಿಸ್ತೀನಿ. ನಾನು ನಿಮ್ಮ ಬಗ್ಗೆ ಹೇಳಲಿಲ್ಲ. ರಾಘವ್ನ ಮಲಗಿಸಿದವರಿಗೆ ಕರ್ಕೊಂಡು ಹೋಗಿ ರೂಮ್ ಮಲಗಿಸೋದಕ್ಕೆ ಬರಲ್ವಾ? ಬರುತ್ತೆ, ಮಲಗಿಸ್ತಾರೆ. ಬನ್ನಿ, ಮಾತಾಡಿದ್ ಸಾಕು. ನಾನು ಸ್ವಲ್ಪ ಮಾತಾಡಬೇಕು. ಲೇಟ್ ಆಯ್ತು. ಅವ್ರ ನಿದ್ದೇನೋ ಕೆಡಿಸಿ ನಿಮ್ಮ ನಿದ್ದೇನೋ ಕೆಡಿಸ್ಕೊಂಡು ನನ್ನ ನಿದ್ದೇನೋ ಕೆಡಿಸ್ಬೇಡಿ. ಬಂದು ಮಲ್ಕೊಳ್ಳಿ. ಹಲೋ, ನಿಮಗೆ ಹೇಳ್ತಾ ಇರೋದು ಕೇಳಿಸ್ತಿದ್ಯಾ ಧ್ವನಿ? ಬನ್ನಿ. ಏನಿದು? ಮಂತ್ರ ಕರೆದ ತಕ್ಷಣ ಸುಶಾಂತ್ ಹೋಗ್ತಿದ್ದಾರೆ ಅಂದ್ರೆ ಮಂತ್ರ ಸುಶಾಂತ್ನ ಪೂರ್ತಿ ವಶಕ್ಕೆ ತಗೊಂಡ್ಬಿಟ್ಟಿದ್ದಾಳೆ ಅಂತಾಯ್ತು. ಸುಶಾಂತು ಮಂತ್ರಂಗೆ ಹೆದರ್ತಿದ್ದಾರೆ. ಯಾಕಿರ್ಬೋದು? ಅಂಥದ್ದು ಏನಾಗಿರ್ಬೋದು? ಮಂತ್ರನ್ ಬಗ್ಗೆ ನನ್ನ ಹತ್ರ ಏನೋ ಹೇಳೋದಕ್ಕೆ ಬಂದ್ರು. ಆದ್ರೆ ಮಂತ್ರ ಬಂದ ತಕ್ಷಣ ಸುಮ್ಮನೆ ಆಗ್ಬಿಟ್ರು. ಏನೋ ನಡ್ತಿದೆ. ತಿಳ್ಕೊತೀನಿ.